25 ವರ್ಷ ಆಯಿತು ಬೆಳ್ಳಿ ಪರ್ವ. ಈ ಸಂದರ್ಭನ ಅವ್ರು ಹೆಂಗೆ ರಿಸೀವ್ ಮಾಡ್ತಾ ಇದ್ರು? ನಿನ್ನೆ ಬರ್ಡೇ ದಿನ ಇಡೀ ದಿನ ಜೊತೆಗಿದ್ರಿ. ಸೊ ಏನೆಲ್ಲ ಅವರ ಇಡೀ ಬರ್ಡೇ ವಿಚಾರವಾಗಿ ಆಗಿರ್ಬೋದು, ಇದ್ರ ಬಗ್ಗೆ ಆಗಿರ್ಬೋದು, ಏನು ಮಾತಾಡಿದ್ರು ನಿಮ್ಮ ಜೊತೆಗೆಲ್ಲ ಸ್ನೇಹಿತರ ಜೊತೆಗೆ ಅಂತ? ಬರ್ತಡೇ ಬಂದರೆ ಅವ್ರು ಬೇಜಾರಾಯ್ತು, ಅಯ್ಯೋ ಇದಾಯ್ತಲ್ಲಪ್ಪ ಅಂತ ಹೇಳಿದ್ದೆ. 25 ವರ್ಷ ಭಾಳ ತುಂಬ ಖುಷಿಯಾಗಿದ್ದಾರೆ. 20 ವರ್ಷ ಆಗೋಯ್ತು ಇಂಡಸ್ಟ್ರಿಲಿ ಅಂತ ಆ್ಯಕ್ಚುಲಿ ತುಂಬ ಖುಷಿ ಹ್ಯಾಪಿಯಾಗಿದ್ದಾರೆ ಸರ್. ನೀವು ತುಂಬ ಆತ್ಮೀಯರಾಗಿದ್ದಾಗ ಏನಂತ ಕರಿತೀರಾ ದರ್ಶನ್ ಸರ್ನ? ಜೊತೆಗೆ ಏನಂತ ಹಾರೈಸ್ತಾರೆ ಈ ಸಂದರ್ಭಕ್ಕೆ? ಆ ದಿನಗಳನ್ನ ಮೆಲುಕು ಮಾಡ್ಕೊಂಡು ನಿಮ್ಮ ಜೊತೆಗೆ ಏನು ಮಾತಾಡ್ತಾರೆ ಅಂತ? ಸರ್ ಅವ್ರಿಗೆ ನಾವು ಇವತ್ತಿಗೂ ಹಾರೈಸೋದು ಅವ್ರು ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು, ಇನ್ನೂ 100 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ನಿಮ್ಮನ್ನ ಏನಂತ ಕರೀತಾರೆ, ನೀವೇನಂತ ಕರಿತೀರಿ ಅಂತ? ನಾವು ಗುರು ಅಂತ ಕೂಗೋದು, ನಾವು ಗುರು ಅಂತಲೇ ಕೂಗೋದು. ಅವ್ರಿಗೆ ನಮ್ಮನ್ನ ಕಾಡು, ಕೆಲವು ಸಲ ಶಿವು ಅಂತ, ಕೆಲವು ಸಲ ಕಾಡು ಅಂತಾರೆ ಸರ್. ಫೈನಲಿ ಒಂದು ಜರ್ನಿ ಇಲ್ಲಿಗೆ ಬಂದು ನಿಂತಿದೆ. ಸೊ ಇವತ್ತಿನ ಒಂದು ಸಂದರ್ಭಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ನಂತರ ಸಿನಿಮಾಗಳ ಪ್ಲ್ಯಾನ್ ಬಗ್ಗೆ ಆಗಿರ್ಬೋದು ಏನಾರು ಮಾತಾಡಿದ್ರಾ ನಿನ್ನೆ ಬರ್ಡೇ ಟೈಮಲ್ಲಿ? ಇಲ್ಲ ಸರ್, ಅದೇನು ಅದೆಲ್ಲ ಮಾಮೂಲಿ ಇದೆಯಾ ಸರ್. ನನಗೆ ಕಂಡಿದ್ದಂಗೆ ಇನ್ನೂ 7-8 ವರ್ಷ ಬಿಜಿ ಇದ್ದಾರೆ ಸರ್. ಇನ್ನೂ 7-8 ವರ್ಷ ಬಿಜಿ ಇದ್ದಾರೆ ಸರ್. ಆರಾಮಾಗಿ ಇವಾಗಿರೋ ಕಮಿಟ್ಮೆಂಟ್ ಮುಗಿಸ್ಬೇಕು ಅಂದರೆ 7-8 ವರ್ಷ ಬೇಕೇ ಸರ್. ಹೌದು, ಥ್ಯಾಂಕ್ ಯು ಸರ್. 25 ವರ್ಷದ ಬೆಳ್ಳಿ ಪರದೆಗೆ ನಮ್ಮ ಡಿ ಬಾಸ್ ಅವರಿಗೆ ಶುಭಾಶಯಗಳು ತಿಳಿಸಿ ಸರ್. ಥ್ಯಾಂಕ್ ಯು TV9. ಎಸ್, ಇದಿಷ್ಟು ಶಿವಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಬೆಳ್ಳಿ ಪರ್ವದ ಸಂದರ್ಭದಲ್ಲಿ 25 ವರ್ಷ ದರ್ಶನ್ ಸರ್ಗೆ ಆಯಿತು. ಬಟ್ ಅಷ್ಟು ವರ್ಷದ ಸ್ನೇಹದ ಮೆಲುಕನ್ನು TV9 ಜೊತೆ ಶಿವಕುಮಾರ್ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು. ಬಾಲ್ಯದ ದಿನಗಳನ್ನು ನೋಡಿರ್ತಕ್ಕಂಥವ್ರು, ಅಂದರೆ ಹತ್ತಿರದ ದಿನಗಳನ್ನು ಕಂಡಿರ್ತಕ್ಕಂಥವ್ರು, ಎಲ್ಲ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಚೆಕ್ ಇನ್ TV9 ಶ್ರೀರಂಗಪಟ್ಟಣ.